ನಿಮ್ಮ ರೆವಿನ್ಯೂ ಸೈಟ್ಸ್ಗೆ ಇನ್ನು ಈ ಖಾತಾ ಮಾಡಿಸಿಲ್ವಾ? ಗ್ರಾಮ ಪಂಚಾಯತಿಗೆ ಅಲ್ದು ಅಲ್ದು ಸಾಕಾಗಿದ್ದೀರಾ? ಈ ಸ್ವತ್ತು 2.0 ವೆಬ್ಸೈಟ್ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡೋಕ್ ಆಗ್ತಾ ಇಲ್ವಾ? ಸರ್ವರ್ ಸಮಸ್ಯೆ ಅಂತ ಹೇಳಿ ಪಂಚಾಯತಿ ಸಿಬ್ಬಂದಿಗಳು ನಿಮ್ಮನ್ನ ವಾಪಸ್ ಕಳಿಸ್ತಾ ಇದಾರಾ? ಈ ಎಲ್ಲ ಸಮಸ್ಯೆಗಳಿಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಸಿಕ್ಕಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಈ ಇಂಪಾರ್ಟೆಂಟ್ ಅಪ್ಡೇಟ್ ನ ಮಿಸ್ ಮಾಡ್ಕೋಬೇಡಿ. ಕರ್ನಾಟಕ ರಾಜ್ಯದಲ್ಲಿ ಈವರೆಗೂ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಬಿ ಖಾತಾ ಸೈಟ್ಸ್ ಗಳಿಗೆ ಈ ಖಾತಾ ಒದಗಿಸುವಂತಹ ಕೆಲಸ ಇನ್ನು ನಡೀತಾ ಇದೆ. ಈ ಖಾತಾ ಅಥವಾ ರೆವಿನ್ಯೂ ಸೈಟ್ಸ್ ಗಳಿಗೆ ಈ ಖಾತಾನ ನಾವು ಈ ಸ್ವತ್ತು 2.0 ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡ್ತೀವಿ. ಎರಡು ವಿಧದಲ್ಲಿ ಅಪ್ಲೈ ಮಾಡಬಹುದು. ಒಂದು ಡಿಪಾರ್ಟ್ಮೆಂಟ್ ಲಾಗಿನ್ ಅಲ್ಲಿ ಅಪ್ಲೈ ಮಾಡಬಹುದು, ಅಥವಾ ಇನ್ನೊಂದು ಕಸ್ಟಮರ್ ಲಾಗಿನ್ ಅಲ್ಲಿ ಅಪ್ಲೈ ಮಾಡಬಹುದಾಗುತ್ತೆ. ಇದುವರೆಗೂ ಈ ಪ್ರೋಸೆಸ್ ನ ನಾವು ಫಾಲೋ ಮಾಡ್ಕೊಂಡ್ ಬಂದಿದ್ದೀವಿ. ಆದ್ರೆ ನೀವು ಈಗ ನಿಮ್ಮ ಬಿ ಖಾತಾ ಸೈಟ್ಸ್ ಗಳಿಗೆ ಈ ಸ್ವತ್ತನ್ನ ಬಾಪೂಜಿ ಸೇವಾ ಕೇಂದ್ರ ಅಂದ್ರೆ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಕೇಂದ್ರಗಳಲ್ಲೂ ಕೂಡ ಅಪ್ಲೈ ಮಾಡಬಹುದು. ಹೌದು, ನೀವು ಕೇಳ್ತಾ ಇರೋದು ನಿಜ. ನಿಮ್ಮ ಬಿ ಖಾತಾ ಸೈಟ್ಸ್ ಗಳಿಗೆ ಈ ಸ್ವತ್ತು ಅಂದ್ರೆ ಈ ಖಾತಾನ ನೀವು ನಿಮ್ಮ ಹತ್ತಿರದ ಗ್ರಾಮ 1 ಗಳಲ್ಲೂ ಕೂಡ, ಕರ್ನಾಟಕ 1 ಹಾಗೂ ಬೆಂಗಳೂರು 1 ಕೇಂದ್ರಗಳಲ್ಲೂ ಅಪ್ಲೈ ಮಾಡಬಹುದು. ಇದರ ಬಗ್ಗೆ ಖುದ್ದಾಗಿ ಮಾನ್ಯ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಫೇಸ್ಬುಕ್ ಪೇಜ್ ಅಲ್ಲಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಇನಿಷಿಯೇಟಿವ್ ನ ಮೇನ್ ಉದ್ದೇಶ ಏನಾಗಿರುತ್ತೆ ಅಂದ್ರೆ, ನಾಗರಿಕರಿಗೆ ಇನ್ನಷ್ಟು ಹತ್ತಿರದಲ್ಲಿ ಸರ್ಕಾರಿ ಸೇವೆಗಳನ್ನ ಒದಗಿಸೋದು. ಈ ಉದ್ದೇಶದಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರು ಈ ಒಪ್ಪಂದಕ್ಕೆ ಸಹಿ ಹಾಕಿರ್ತಾರೆ. ಇನ್ನು ಮುಂದೆ ನಾಗರಿಕರು ಅಂದ್ರೆ ನಾವು ಗ್ರಾಮ 1, ಕರ್ನಾಟಕ 1 ಮತ್ತು ಬೆಂಗಳೂರು 1 ಸಮಗ್ರ ನಾಗರಿಕ ಸೇವಾ ಕೇಂದ್ರಗಳ ಮೂಲಕ ಈ ಸ್ವತ್ತು ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಯಾವುದಕ್ಕೆ ಈ ಅರ್ಜಿ? ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಬಿ ಖಾತಾ ಸೈಟ್ಸ್ ಗಳು ಅಥವಾ ರೆವಿನ್ಯೂ ಸೈಟ್ಸ್ ಗಳಿಗೆ ಈ ಖಾತಾ ಡಿಜಿಟಲ್ ಡಾಕ್ಯುಮೆಂಟ್ ಪಡ್ಕೊಳ್ಳೋಕೆ ನಾವು ಮೊದಲು ಗ್ರಾಮ ಪಂಚಾಯತಿಯ ಈ ಸ್ವತ್ತು 2.0 ವೆಬ್ಸೈಟ್ ಅಲ್ಲಿ ಅರ್ಜಿ ಸಲ್ಲಿಸ್ತಾ ಇದ್ವಿ. ಈಗ ಈ ಮುಂದಿನ ದಿನಗಳಲ್ಲಿ ಗ್ರಾಮ 1, ಬೆಂಗಳೂರು 1 ಹಾಗೆ ಕರ್ನಾಟಕ 1 ಗಳಲ್ಲೂ ಕೂಡ ನಾವು ಈ ಸ್ವತ್ತು ಅರ್ಜಿನ ಸಲ್ಲಿಸಬಹುದು. ಪಂಚಾಯತ್ ರಾಜ್ ಇಲಾಖೆಯವರು ಈ ಒಪ್ಪಂದನ ನಾಗರಿಕ ಸೇವೆಗಳ ವಿದ್ಯುನ್ಮಾನ ವಿತರಣಾ ನಿರ್ದೇಶನಾಲಯ ಅವ್ರ ಜೊತೆ ಈ ಒಪ್ಪಂದನ ಮಾಡ್ಕೊಂಡಿರ್ತಾರೆ. ಈ ಒಪ್ಪಂದ ಬಂದ್ಬಿಟ್ಟು 3 ವರ್ಷಗಳ ಕಾಲದಲ್ಲಿ ಚಾಲ್ತಿಯಲ್ಲಿರುತ್ತೆ. ಪಂಚಾಯತ್ ರಾಜ್ ಇಲಾಖೆ ಕಡೆಯಿಂದ ಈ ಒಪ್ಪಂದ ಇದೆಲ್ಲ ಒಂದು ಒಳ್ಳೆ ಮೂವ್ ಅನ್ಸುತ್ತೆ. ಮೊದಲಿಗೆ ನಾವು ಏನ್ ಮಾಡ್ತಾ ಇದ್ವಿ, ಗ್ರಾಮ ಪಂಚಾಯತಿಯ 2.0 ಈ ಸ್ವತ್ತು 2.0 ವೆಬ್ಸೈಟ್ ಅಲ್ಲಿ ನಾವು ಅಪ್ಲಿಕೇಶನ್ ನ ಸಲ್ಲಿಸ್ತಾ ಇದ್ವಿ. ಕಸ್ಟಮರ್ ಲಾಗಿನ್ ಕಡೆಯಿಂದಾನು ಸಲ್ಲಿಸಬಹುದಿತ್ತು, ಮತ್ತೆ ಡಿಪಾರ್ಟ್ಮೆಂಟ್ ಲಾಗಿನ್ ಕಡೆಯಿಂದಾನು ಸಲ್ಲಿಸಬಹುದಿತ್ತು. ಕಸ್ಟಮರ್ ಲಾಗಿನ್ ಇಂದ ಅಪ್ಲಿಕೇಶನ್ ಅಪ್ಲೈ ಮಾಡಕ್ ಆಗದೆ ಇರೋರು ಏನ್ ಮಾಡ್ತಾ ಇದ್ರು, ಪಂಚಾಯತಿಗೆ ಬಂದ್ಬಿಟ್ಟು ಪಂಚಾಯತಿಯಲ್ಲಿ ತಮ್ಮ ಅಪ್ಲಿಕೇಶನ್ ನ ಸಲ್ಲಿಕೆ ಮಾಡ್ತಾ ಇದ್ರು. ಪಂಚಾಯತಿಯಲ್ಲಿ ಕೆಲವು ಬೇರೆ ಇಶ್ಯೂಗಳು ಸ್ಟಾರ್ಟ್ ಆಗಿತ್ತು, ಸರ್ವರ್ ಇಶ್ಯೂ ಸ್ಟಾರ್ಟ್ ಆಗಿತ್ತು, ಮತ್ತೆ ಅಪ್ಲಿಕೇಶನ್ ಗಳು ಒಂದೇ ಟೈಮ್ ಅಲ್ಲಿ ಬಿಟ್ಟಿದ್ರಿಂದ ಕ್ರೌಡ್ ತುಂಬಾ ಆಗ್ತಾ ಇತ್ತು. ಇದನ್ನ ಅರಿತ ಪಂಚಾಯತ್ ರಾಜ್ ಇಲಾಖೆ ಈ ಒಪ್ಪಂದ ಮಾಡ್ಕೊಂಡಿದಿಲ್ಲ, 3 ವರ್ಷದ ಅವಧಿಗೆ ಏನು ಒಪ್ಪಂದ ಮಾಡ್ಕೊಂಡಿದಿಲ್ಲ, ಇದು ಒಂದು ಒಳ್ಳೆ ಗುಡ್ ಮೂವ್ನೆ ಅಂತ ಹೇಳ್ಬೋದು. 3 ವರ್ಷದ ಒಪ್ಪಂದ ಏನೋ ಮಾಡ್ಕೊಂಡಿದ್ದಾರೆ. ಆದ್ರೆ ಗ್ರಾಮ ಪಂಚಾಯತಿಯ ಈ ಸ್ವತ್ತು 2.0 ವೆಬ್ಸೈಟ್ ಅನ್ನ ಯೂಸ್ ಮಾಡೋದು ಹೇಗೆ, ಅಲ್ಲಿ ಅಪ್ಲಿಕೇಶನ್ ಹಾಕೋದು ಹೇಗೆ, ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಹೇಗಿರುತ್ತೆ, ಅದಕ್ಕಾಗಿಯೇ ಕೇಂದ್ರಗಳ ನಿರ್ವಾಹಕರಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಈ ಸ್ವತ್ತು ವ್ಯವಸ್ಥೆ ಬಗ್ಗೆ ಅಗತ್ಯ ತರಬೇತಿ ಟ್ರೈನಿಂಗ್ ನ ನೀಡಲಾಗುತ್ತೆ. ಹಾಗೂ ಆ ನಿರ್ವಾಹಕರಿಗೆ ಪ್ರತ್ಯೇಕ ಲಾಗಿನ್ ಖಾತೆಗಳನ್ನ ಇಲಾಖೆ ಕಡೆಯಿಂದ ಕ್ರಿಯೇಟ್ ಮಾಡಿಕೊಡ್ಲಾಗುತ್ತೆ. ಯಾಕಂದ್ರೆ ಪ್ರತ್ಯೇಕವಾಗಿ ಲಾಗಿನ್ ಇರಬೇಕು. ಆ ಲಾಗಿನ್ ಇಂದ ಅವರು ಈ ಖಾತಾಗೆ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಇವರಿಗೆ ಟ್ರೈನಿಂಗ್ ಇರುತ್ತೆ. ಹಾಗೆಯೇ ಸೇವೆಗಳನ್ನ ಈ ಸೇವೆಗಳನ್ನ ನೋಡ್ಕೊಳ್ಳಿಕ್ಕೆ ಒಬ್ಬ ನೋಡಲ್ ಆಫೀಸರ್ ನ ಕೂಡ ನಾವು ನೇಮಕ ಮಾಡ್ತೀವಿ ಅಂತ ಮಾನ್ಯ ಸಚಿವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಈ ಸಂಪೂರ್ಣ ಮಾಹಿತಿಯನ್ನ ಹಂಚ್ಕೊಂಡಿರ್ತಾರೆ. ಈಗ ಈ ಹೊಸ ಖಾತೆಗಳಿಗೆ ಎಷ್ಟು ಅಪ್ಲಿಕೇಶನ್ ಫೀನ ಇವರು ಫಿಕ್ಸ್ ಮಾಡಿದ್ದಾರೆ ಅಂತ ನೋಡೋಣ. ಹೊಸ ಖಾತೆಗಳಿಗೆ 45 ರೂಪಾಯಿನ ಫೀಸ್ ನ ಇವರು ಫಿಕ್ಸ್ ಮಾಡಿರ್ತಾರೆ. ಇದನ್ನ ನಾವು ನಾಗರಿಕರೇ ಭರಿಸಬೇಕು. ಅಂದ್ರೆ ಯಾರಿಗೆ ಈ ಖಾತಾ ಬೇಕಾಗುತ್ತಲ್ಲ ಅವರೇ ಇದನ್ನ ಪೇ ಮಾಡ್ಬೇಕಾಗುತ್ತೆ. ಹಾಗೆ ಅಡಿಷನಲ್ ಚಾರ್ಜಸ್ ಅಂದ್ರೆ ನಾವು ಒದಗಿಸ್ತಕ್ಕಂತ ಡಾಕ್ಯುಮೆಂಟ್ಸ್, ನಮ್ಮ ಸೇಲ್ ಡೀಡ್ ಆಗಿರ್ಬೋದು, ಇಸಿ ಆಗಿರ್ಬೋದು, ಅಥವಾ ಇನ್ಯಾವುದೇ ಡಾಕ್ಯುಮೆಂಟ್ಸ್ ಗಳನ್ನ, ಯಾವ ಡಾಕ್ಯುಮೆಂಟ್ಸ್ ಅಗತ್ಯ ಡಾಕ್ಯುಮೆಂಟ್ಸ್ ಗಳು ಕೇಳಿರ್ತಾರಲ್ಲ ಆ ಡಾಕ್ಯುಮೆಂಟ್ಸ್ ಗಳನ್ನ ನಾವು ಏನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಈ ಗ್ರಾಮ 1 ಮತ್ತೆ ಬೆಂಗಳೂರು 1 ಇದನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಇದ್ರ ಬಂದ್ಬಿಟ್ಟು ಒಂದು ಪರ್ ಪೇಜ್ ಪ್ರೈಸ್ ಬಂದ್ಬಿಟ್ಟು 5 ರೂಪೀಸ್ ನ ಇವರು ಫಿಕ್ಸ್ ಮಾಡಿರ್ತಾರೆ. ಪರ್ ಪೇಜ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ
ಪರ್ ಪೇಜ್ 5 rupees ನ ಫಿಕ್ಸ್ ಮಾಡಿರ್ತಾರೆ. ಹಾಗೆ ಅಪ್ಲಿಕೇಶನ್ ಫೀ ಬಂದ್ಬಿಟ್ಟು 45 rupees. ಇಲ್ಲಿ ಒಂದು ನೀವು ಇಂಪಾರ್ಟೆಂಟ್ ವಿಷಯನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಇವ್ರು ಹೇಳಿದ್ದಾರೆ ಟ್ರೈನಿಂಗ್ ಕೊಡಲಾಗುತ್ತೆ ಅಂತ. ಟ್ರೈನಿಂಗ್ ಇನ್ನು ಸ್ಟಾರ್ಟ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಅದ್ರ ಬಗ್ಗೆ ಇನ್ನು ಯಾವುದೇ ಮಾಹಿತಿಗಳನ್ನ ಕೊಟ್ಟಿಲ್ಲ. ಹೀಗೆ ಒಪ್ಪಂದ ಆಗಿದೆ, 3 ವರ್ಷಗಳ ಕಾಲದಲ್ಲಿ ಒಪ್ಪಂದ ಆಗಿದೆ. ಇದನ್ನ ನಾವು ಗ್ರಾಮ ಒನ್, ಕರ್ನಾಟಕ ಒನ್ ಹಾಗೆ ಬೆಂಗಳೂರು ಒನ್ನಲ್ಲಿ ಈ ಖಾತಾ ಸೇವೆನ ಒದಗಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ನಿರ್ವಾಹಕರಿಗೆ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆಯೋ ಏನು, ಅದರ ಬಗ್ಗೆ ಏನೂ ಅಪ್ಡೇಟ್ಗಳನ್ನ ಕೊಟ್ಟಿರೋದಿಲ್ಲ. ಹಾಗಾಗಿ ನಿಯರ್ ಬೈ ಇರುವಂತ ಗ್ರಾಮ ಒನ್, ಕರ್ನಾಟಕ ಒನ್, ಬೆಂಗಳೂರು ಒನ್ಗಳಲ್ಲಿ ನಾವು ಹೋಗಿ ವಿಚಾರ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ನಿರ್ವಾಹಕರಿಗೆ ಪರ್ಟಿಕ್ಯುಲರ್ ಲಾಗಿನ್ಸ್ ಗಳನ್ನ ಕೊಡಬೇಕಾಗುತ್ತೆ, ಹಾಗೆ ಟ್ರೈನಿಂಗ್ ಗಳನ್ನ ಕೊಡಬೇಕಾಗುತ್ತೆ. ಈ ಪ್ರೋಸೆಸ್ ಸ್ವಲ್ಪ ಡಿಲೇ ಆಗ್ಬೋದು, ಬಟ್ ಪಕ್ಕಾ ಶೋರ್ ಆಗಿ ಈ ಖಾತಾ ಒದಗಿಸುವಂತ ಎಲ್ಲಾ ಕಾರ್ಯಗಳು ಮುಂದಿನ ದಿನಗಳಲ್ಲಿ ಬರಲಿದೆ. ನೀವು ಟೈಮಿಂಗ್ಸ್ ನ ನೋಡೋದಾದ್ರೆ, ಈ ಎಲ್ಲ ಗ್ರಾಮ ಒನ್, ಕರ್ನಾಟಕ ಒನ್ ಮತ್ತು ಬೆಂಗಳೂರು ಒನ್ ಕೇಂದ್ರಗಳ ಟೈಮಿಂಗ್ಸ್ ನ ನೋಡೋದಾದ್ರೆ, ವರ್ಷದ ಎಲ್ಲಾ ದಿನಗಳು ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಓಪನ್ ಇರುತ್ತೆ. ಈ ಕೇಂದ್ರಗಳಿಗೆ ರಜೆ ದಿನಗಳು ಬಂದ್ಬಿಟ್ಟು ಇಂಡಿಪೆಂಡೆನ್ಸ್ ಡೇ, ಗಣರಾಜ್ಯೋತ್ಸವ, ಕಾರ್ಮಿಕರ ದಿನ, ಗಾಂಧಿ ಜಯಂತಿ, ಕನ್ನಡ ರಾಜ್ಯೋತ್ಸವ ಮತ್ತೆ ವೋಟಿಂಗ್ ಡೇಸ್. ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಿದರೆ ಸಂಡೇಸ್ ರಜೆ ಇರುತ್ತೋ ಇಲ್ಲೋ ಅದ್ರ ಬಗ್ಗೆ ಎಕ್ಸಾಕ್ಟ್ ಆದಂತ ಮಾಹಿತಿ ಇಲ್ಲ. ಈ ಬೇರೆ ದಿನಗಳಂತೂ ಪಕ್ಕ ರಜೆ ಇರುತ್ತೆ. ಇಂಡಿಪೆಂಡೆನ್ಸ್ ಡೇ, ಗಣರಾಜ್ಯೋತ್ಸವ, ಕಾರ್ಮಿಕರ ದಿನಾಚರಣೆ ಹಾಗೆ ಎಲೆಕ್ಷನ್ ಡೇಗಳ ದಿನ ಈ 3 ಕೇಂದ್ರಗಳು ಏನಿದೆಲ್ಲ, ಗ್ರಾಮ ಒನ್, ಕರ್ನಾಟಕ ಒನ್ ಹಾಗೂ ಬೆಂಗಳೂರು ಒನ್ ಕೇಂದ್ರಗಳು ಆ ದಿನ ಕೆಲಸ ಮಾಡೋದಿಲ್ಲ. ನೋಡಿ, ಇಷ್ಟು ಬಿ ಖಾತಾ ಅಥವಾ ರೆವೆನ್ಯೂ ಸೈಟ್ಸ್ ಗಳ ಈ ಖಾತಾ ಪಡ್ಕೊಳ್ಳೋಕೆ ಪರ್ಯಾಯವಾಗಿ ಈ ಸ್ವತ್ತು 2 ವೆಬ್ಸೈಟ್ ಅಲ್ಲದೇನೆ ನಾವು ಕರ್ನಾಟಕ ಒನ್, ಗ್ರಾಮ ಒನ್, ಬೆಂಗಳೂರು ಒನ್ ಕಡೆಯಿಂದ ನಾವು ಈ ಸ್ವತ್ತು 2.4 ವೆಬ್ಸೈಟ್ ನ ಆಕ್ಸೆಸ್ ಮಾಡೋದು, ಹಾಗೆ ಅಲ್ಲಿ ಈ ಖಾತಾ ಪಡ್ಕೊಳ್ಳುವಂತ ಒಂದು ಪರ್ಯಾಯ ವ್ಯವಸ್ಥೆನ ಪಂಚಾಯತ್ ರಾಜ್ ಇಲಾಖೆ ಮುಂದಿಡ್ತಾ ಇದೆ. ನಿಮಗೇನಾದ್ರೂ ಒಂದು ಡೌಟ್ ಸ್ಟಾರ್ಟ್ ಆಗಿತ್ತು ಅಂದ್ರೆ, ಮುಂದಿನ ದಿನಗಳಲ್ಲಿ ಪಂಚಾಯತಿಗಳಲ್ಲಿ ಹಾಗಾದ್ರೆ ನಾವು ಈ ಖಾತಾನ ಅಪ್ಲೈ ಮಾಡಕ್ ಆಗಲ್ವಾ ಅಂತ ಒಂದು ಡೌಟ್ ಇತ್ತು ಅಂದ್ರೆ, ಖಂಡಿತವಾಗ್ಲೂ ನೀವು ಈ ಖಾತಾನ ಮುಂದಿನ ದಿನಗಳಲ್ಲಿ ಪಂಚಾಯತ್ ಅಪ್ಲೈ ಮಾಡಬಹುದು. ಅದರ ಜೊತೆಗೆ ಈ 3 ಕೇಂದ್ರಗಳಲ್ಲೂ ಕೂಡ ನೀವು ನಿಮ್ಮ ರೆವೆನ್ಯೂ ಸೈಟ್ಸ್ ಗಳಿಗೆ ಈ ಖಾತಾನ ಅಪ್ಲೈ ಮಾಡಬಹುದು. ಆದಷ್ಟು ಬೇಗ ಈ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ನಾನು ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಗಳನ್ನ ನಿಮಗೆ ಮುಂದಿನ ದಿನಗಳಲ್ಲಿ ಕೊಡ್ತಾ ಹೋಗ್ತೀನಿ. ಪಂಚಾಯತ್ ರಾಜ್ ಇಲಾಖೆ ಕಡೆಯಿಂದ ಏನ್ ಆಲ್ಟರ್ನೇಟಿವ್ಸ್ ನ ಇವರು ಒದಗಿಸ್ತಾ ಇದಾರಲ್ಲ, ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಯಾರೆಲ್ಲ ಇನ್ನು ಈ ಖಾತಾಗಳಿಗೆ ಅಂದ್ರೆ ನಿಮ್ಮ ಸೈಟ್ಸ್, ರೆವೆನ್ಯೂ ಸೈಟ್ಸ್ ಗಳಿಗೆ ಈ ಖಾತಾನ ಅಪ್ಲೈ ಮಾಡಿಲ್ವೋ, ಬೇಗ ಬೇಗ ಅಪ್ಲೈ ಮಾಡ್ಕೊಳ್ಳಿ, ಈ ಖಾತಾ ಪಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ. ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ದಯವಿಟ್ಟು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಧನ್ಯವಾದಗಳು.